ನಮಸ್ಕಾರ ವೀಕ್ಷಕ ಬಂಧುಗಳೇ, ಇವತ್ತೊಂದು ಹೊಸ ವಿಷಯದೊಂದಿಗೆ ಬಂದಿದ್ದೇನೆ. ಗಂಡನ ಆಸ್ತಿಯ ಮೇಲೆ ಹೆಂಡತಿಗೆ ಎಷ್ಟು ಹಕ್ಕಿದೆ, ಹಾಗೆ ಎರಡನೆಯ ಪತ್ನಿಗೆ ಎಷ್ಟು ಪಾಲಿದೆ, ಇದರಲ್ಲಿ ಪಾಲು ಇದೆಯಾ ಇಲ್ವಾ, ಈ ಥರದ ವಿಚಾರಗಳ ಬಗ್ಗೆ ನಾನು ಇಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಆಸ್ತಿಯ ಹಕ್ಕು, ಗಂಡನ ಆಸ್ತಿಯಲ್ಲಿ ಹೆಂಡತಿಗೆ ಹಕ್ಕು ಇದೆಯಾ ಅಂತಕ್ಕಂಥದ್ದು, ಇದರ ಬಗ್ಗೆ ಮಹಿಳೆಯರು ತಿಳಿದುಕೊಳ್ತಕ್ಕಂಥದ್ದು ಒಳ್ಳೆಯದು. ಕಾನೂನಾತ್ಮಕವಾಗಿ ಮಹಿಳೆಯರಿಗೆ ಹಲವು ಹಕ್ಕುಗಳಿವೆ. ಕೆಲವೇ ಜನರಿಗೆ ಈ ಹಕ್ಕುಗಳ ಬಗ್ಗೆ ತಿಳಿದಿರ್ತಕ್ಕಂಥದ್ದು. ಇಂದು ನಾವು ಮಹಿಳೆಯರಿಗೆ ಈ ಕೆಲವು ಆಸ್ತಿ ಹಕ್ಕುಗಳ ಬಗ್ಗೆ ಹೇಳ್ತಾ ಇದ್ದೇವೆ. ಇವುಗಳ ಅರಿವು ಇರತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಮುಖ್ಯ ಆಗ್ತದೆ. ಪ್ರತಿಯೊಬ್ಬರಿಗೂ ಸಹ ಇದರ ಬಗ್ಗೆ ಮಾಹಿತಿ, ಅವೇರ್ನೆಸ್ ಇರಬೇಕಾಗ್ತದೆ. ಈ ಮಹಿಳೆಯ ಹಕ್ಕುಗಳು ಕಾನೂನಾತ್ಮಕವಾಗಿ ಮೊದಲ ಪತ್ನಿಗೆ ಮಾತ್ರವಲ್ಲದೆ ಎರಡನೇ ಪತ್ನಿಗೂ ಹಲವು ಹಕ್ಕುಗಳು ಉಂಟು. ಆದಾಗ್ಯೂ ಕೆಲವು ಷರತ್ತುಗಳನ್ನು ಪೂರೈಸಬೇಕಾಗ್ತದೆ. ಗಂಡನ ಕುಟುಂಬದ ಆಸ್ತಿಯಲ್ಲಿ ಹೆಂಡತಿಗೆ ಪಾಲು ಇರುವ ಹಕ್ಕು ಇರುತ್ತದೆ. ವಿಚ್ಛೇದನವು ಯಾವುದೇ ದಂಪತಿಗಳಿಗೆ ಆತಂಕವನ್ನು ಉಂಟು ಮಾಡ್ತದೆ. ಪತಿ ಪತ್ನಿಯರು ಪರಸ್ಪರ ಕಾನೂನು ಹೋರಾಟ ನಡೆಸುವುದು ಮಾತ್ರವಲ್ಲದೆ ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿಯೂ ಇದು ಒಂದು ಕಷ್ಟದ ಸಮಯ ಅಂತ ಹೇಳ್ಬೋದು. ಭಾರತೀಯ ಕಾನೂನಿನ ಪ್ರಕಾರ ಆಸ್ತಿಯನ್ನು ಯಾರ ಹೆಸರಿನಲ್ಲಿ ನೋಂದಾಯಿಸಲಾಗಿದೆಯೋ ಅವರು ಆಸ್ತಿಯ ಮೇಲೆ ಹಕ್ಕುಗಳನ್ನು ಹೊಂದಿರ್ತಾರೆ. ಅಂತಹ ಸಂದರ್ಭಗಳಲ್ಲಿ ಹೆಂಡತಿಯು ಮಾಜಿ ಪತಿಯಿಂದ ಜೀವನಾಂಶವನ್ನು ಪಡೆಯುವುದು ಅಷ್ಟೇ. ಮಹಿಳೆ ತನ್ನ ಪತಿಯಿಂದ ವಿಚ್ಛೇದನ ಪಡೆದರೆ ಅವಳು ತನ್ನ ಗಂಡನಿಂದ ಜೀವನಾಂಶವನ್ನು ಕೇಳಬಹುದು. ಪತಿ ಪತ್ನಿಯರ ಆರ್ಥಿಕ ಸ್ಥಿತಿಯ ಆಧಾರದ ಮೇಲೆ ಇದು ನಿರ್ಧರಿಸಲಾಗ್ತದೆ. ವಿಚ್ಛೇದನ ಪ್ರಕರಣಗಳಲ್ಲಿ ಮಾಸಿಕ ನಿರ್ವಹಣೆಯ ಹೊರತಾಗಿ ಜಂಟಿ ಮಾಲೀಕತ್ವದ ಆಸ್ತಿಯಲ್ಲಿ ಸಂಗಾತಿಯು ಖರೀದಿಸುವ ಸಮಯದಲ್ಲಿ ತಾನು ಕೊಡುಗೆ ನೀಡಿದ ಭಾಗವನ್ನು ಮಾತ್ರ ಕ್ಲೈಮ್ ಮಾಡಬಹುದು. ಅಂತಹ ಸಂದರ್ಭಗಳಲ್ಲಿ ಮಹಿಳೆಯರು ಈ ರೀತಿಯ ಆಸ್ತಿಯ ಬಗ್ಗೆ ತಮ್ಮ ದಾಖಲೆಗಳನ್ನು ಸರಿಯಾಗಿ ಪಡಿಬೇಕಾಗ್ತದೆ. ದಂಪತಿಗಳು ಬಯಸಿದರೆ ಅವರು ತಮ್ಮದೇ ಆದ ಹಂತದಲ್ಲಿ ಸೌಹಾರ್ದಯುತ ರಾಜಿಯನ್ನು ಸಹ ಮಾಡಿಕೊಳ್ಬಹುದು. ವಿಚ್ಛೇದನದ ನಂತರ ಮಕ್ಕಳು ತಾಯಿಯೊಂದಿಗೆ ವಾಸಿಸ್ತಾ ಇದ್ದರೆ ಪತಿ ಅವರಿಗೂ ಜೀವನಾಂಶವನ್ನು ಪಾವತಿಸಬೇಕಾಗ್ತದೆ. ವಿಚ್ಛೇದನದ ಸಂದರ್ಭದಲ್ಲಿ ಹೆಂಡತಿಗೆ ತನ್ನ ಗಂಡನ ಆಸ್ತಿಯ ಮೇಲೆ ಯಾವುದೇ ಹಕ್ಕಿರೋದಿಲ್ಲ. ಆದರೆ ಹೆಣ್ಣಿನ ಮಕ್ಕಳು ತಮ್ಮ ತಂದೆಯ ಆಸ್ತಿಯ ಮೇಲೆ ಸಂಪೂರ್ಣ ಹಕ್ಕನ್ನು ಹೊಂದಿರ್ತಾರೆ. ಮತ್ತೊಂದು ಕಡೆ ಅವರಿಬ್ಬರು ಮಾಲೀಕರಾಗಿರುವ ಪತಿ ಮತ್ತು ಹೆಂಡತಿಯ ಯಾವುದೇ ಆಸ್ತಿ ಇದ್ದರೆ ಅದನ್ನು ಸಮಾನವಾಗಿ ವಿಂಗಡಿಸಲಾಗ್ತದೆ. ಹಾಗೆ ಗಂಡನ ಆಸ್ತಿಯಲ್ಲಿ ಮಹಿಳೆಯರ ಹಕ್ಕುಗಳ ಬಗ್ಗೆ ಮಾತನಾಡೋದಾದರೆ, ಮಹಿಳೆಯರಿಗೆ ತಮ್ಮ ಗಂಡನ ಆಸ್ತಿಯಲ್ಲಿ ಸಮಾನ ಹಕ್ಕುಗಳು ಇದ್ದಾವೆ. ಆದಾಗೂ ಪತಿ ತನ್ನ ಹೆಂಡತಿಯ ಹೆಸರನ್ನ ಆಸ್ತಿಯಿಂದ ಸ್ವಯಂ ಪ್ರೇರಣೆಯಿಂದ ತೆಗೆದುಹಾಕಿದರೆ ಹೆಂಡತಿಗೆ ಯಾವುದೇ ಹಕ್ಕು ಇರೋದಿಲ್ಲ. ಇದಲ್ಲದೆ ಗಂಡನ ಕುಟುಂಬದ ಆಸ್ತಿಯ ಮೇಲೆ ಹೆಂಡತಿಗೆ ಹಕ್ಕು ಇರುತ್ತೆ. ಹೆಂಡತಿಗೆ ತನ್ನ ಮಾವನ ಮನೆಯಲ್ಲಿ ವಾಸಿಸುವ ಹಕ್ಕು ಸಹ ಇರುತ್ತೆ. ಹಾಗೆ ಗಂಡನ ಆಸ್ತಿಯ ಮೇಲೆ ಎರಡನೇ ಹೆಂಡತಿಯ ಹಕ್ಕುಗಳ ಬಗ್ಗೆ ಮಾತಾಡೋದಾದರೆ, ಒಬ್ಬ ಪುರುಷನು ತನ್ನ ಮೊದಲ ಹೆಂಡತಿಯಿಂದ ಕಾನೂನುಬದ್ಧವಾಗಿ ಬೇರ್ಪಡದೆ ಎರಡನೇ ಹೆಂಡತಿಯನ್ನು ಮದುವೆ ಆದರೆ ಎರಡನೇ ಹೆಂಡತಿ ಮತ್ತು ಅವಳಿಗೆ ಜನಿಸಿದ ಮಕ್ಕಳ ಹಕ್ಕುಗಳು ಸೀಮಿತವಾಗಿರ್ತವೆ. ಹಿಂದೂ ವಿವಾಹ ಕಾಯ್ದೆ 1955 ಪ್ರಕಾರ ಒಬ್ಬ ವ್ಯಕ್ತಿಯು ಒಂದೇ ಬಾರಿಗೆ ಒಂದಕ್ಕಿಂತ ಹೆಚ್ಚು ಹೆಂಡತಿಯನ್ನು ಮದುವೆಯಾಗೋ ರೀತಿ ಇರೋದಿಲ್ಲ. ಹಾಗೆ ಮೊದಲ ಹೆಂಡತಿ ಸತ್ತರೆ ಅಥವಾ ವಿಚ್ಛೇದನದ ನಂತರ ಪುರುಷ ಎರಡನೇ ಮದುವೆ ಆದರೆ ಎರಡನೇ ಹೆಂಡತಿಗೆ ಎಲ್ಲ ಹಕ್ಕುಗಳು ಸಿಗ್ತವೆ. ಇದು ಆಸ್ತಿಯಲ್ಲಿ ಗಂಡನ ಹಕ್ಕುಗಳನ್ನು ಸಹ ಒಳಗೊಂಡಿದೆ. ಇಂತಹ ಸಂದರ್ಭದಲ್ಲಿ ಗಂಡನ ಕುಟುಂಬದ ಆಸ್ತಿಯ ಮೇಲೆ ಎರಡನೇ ಪತ್ನಿಗೂ ಹಕ್ಕು ಇರುತ್ತೆ. ಆದ್ದರಿಂದ ಎರಡನೇ ಹೆಂಡತಿಗೆ ವ್ಯಕ್ತಿಯ ಕಾನೂನುಬದ್ಧ ಹಕ್ಕು ಅವರ ಮದುವೆಗೆ ಕಾನೂನುಬದ್ಧವಾಗಿ ಮಾನ್ಯವಾಗಿದೆಯೇ ಅಥವಾ ಇಲ್ಲವೇ ಎಂಬುದರ ಮೇಲೆ ಅವಲಂಬಿತವಾಗಿರ್ತದೆ. ಇನ್ನು ಮಹಿಳೆಯ ಪತಿ ಸತ್ತರೆ ಆಕೆಗೆ ತನ್ನ ಗಂಡನ ಪೂರ್ವಜರ ಆಸ್ತಿಯ ಮೇಲೆ ಯಾವುದೇ ಹಕ್ಕಿಲ್ಲ. ಆದಾಗ್ಯೂ ಆಕೆಯ ಗಂಡನ ಮರಣದ ನಂತರ ಮಹಿಳೆಯನ್ನು ತನ್ನ ಅತ್ತೆಯ ಮನೆಯಿಂದ ಹೊರಲು ಹಾಕಲಾಗುವುದಿಲ್ಲ. ಅತ್ತೆಯಂದರೂ ಮಹಿಳೆಗೆ ಜೀವನಾಂಶವನ್ನು ನೀಡಬೇಕು. ಅತ್ತೆಯ ಆಸ್ತಿಯ ಸ್ಥಿತಿಯ ಆಧಾರದ ಮೇಲೆ ನ್ಯಾಯಾಲಯವು ನಿರ್ವಹಣೆಯ ಮೊತ್ತವನ್ನು ನಿರ್ಧರಿಸುತ್ತದೆ. ಹೆಣ್ಣಿಗೆ ಮಕ್ಕಳಿದ್ದರೆ ತಂದೆಯ ಪಾಲಿನ ಸಂಪೂರ್ಣ ಆಸ್ತಿ ಅವರಿಗೆ ಸಿಗ್ತದೆ. ವಿಧವೆಯರು ಮರುಮದುವೆ ಮಾಡಿಕೊಂಡ್ರೆ ಆಕೆಗೆ ಸಿಗುವ ಜೀವನಾಂಶ
ಅಂದರೆ ಜೀವನಾಂಶ ಸಿಗ್ತದೆ, ಅವ್ರಿಗೂ ಸಹ ನಿಲ್ತದೆ ಅಂತಕ್ಕಂಥದ್ದು. ಇದು ಈ ವಿಷಯಕ್ಕೆ ಸಂಬಂಧಿಸಿದಂಥ ಮಾಹಿತಿ. ಈ ಮಾಹಿತಿ ಮಹಿಳೆಯರಿಗೆ ಅನುಕೂಲ ಆಗಬಹುದು ಅಂತಕ್ಕಂಥದ್ದನ್ನು ನಾನು ತಿಳಿಸ್ತಾ ಇದ್ದೇನೆ. ಇಂಥದ್ದೇ ಮಾಹಿತಿಗಾಗಿ ಬೇರೆ ಬೇರೆ ಮಾಹಿತಿಗಳನ್ನ ನಾನು ಕೊಡ್ತಾ ಹೋಗ್ತೀನಿ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ. ಧನ್ಯವಾದಗಳು.